ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರು, ಇಡೀ ದೇಶ ಮಹಾಕುಂಭ ಮೇಳದಲ್ಲಿ ಬ್ಯುಸಿ ಆಗಿದೆ. ಕುಂಭಮೇಳ ಬಿಟ್ರೆ ಈಗ ಬೇರೆ ಯಾವ ವಿಚಾರಗಳು ಕೂಡ ಅಷ್ಟು ಹೈಲೈಟ್ ಅಂತೂ ಆಗ್ತಾ ಇಲ್ಲ. ಎಲ್ಲರೂ ದೆಹಲಿ ಚುನಾವಣೆಯನ್ನ ಈ ಮಧ್ಯ ಮರೆತೇ ಬಿಟ್ಟಿದ್ದಾರೆ ಅಂತ ಹೇಳಬಹುದು. ದೆಹಲಿಯಲ್ಲಿ ಏನಾಗ್ತಾ ಇದೆ, 70 ಕ್ಷೇತ್ರಗಳಿಗೆ ಯಾರ್ಯಾರು ಯಾವೆಲ್ಲ ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ತಂತ್ರ ಪ್ರತಿತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ ಅಂಡ್ ಹೇಗೆಲ್ಲ ಕುತಂತ್ರವನ್ನ ಮಾಡಲಾಗ್ತಾ ಇದೆ, ಇದ್ಯಾವುದು ಕೂಡ ಯಾರ ಗಮನಕ್ಕೂ ಬರ್ತಾ ಇಲ್ಲ. ವೀಕ್ಷಕರ, ದೆಹಲಿ ಚುನಾವಣೆ ಅನ್ನುವಂಥದ್ದು ಒಂದು ಸಣ್ಣ ಚುನಾವಣೆ ಅಂತೂ ಅಲ್ಲವೇ ಅಲ್ಲ. ಇದು ನಮ್ಮ ಭಾರತದ ರಾಜಧಾನಿಯ ಎಲೆಕ್ಷನ್. ದೆಹಲಿ ಅನ್ನುವಂಥದ್ದು ಒಂದು ಬ್ರ್ಯಾಂಡ್. ಭದ್ರತೆ ಸಲುವಾಗಿ ದೆಹಲಿಯ ಚುನಾವಣೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನರು ಕೂಡ ಭಾರತದ ರಾಜಧಾನಿಯಲ್ಲಿ ಯಾರು ಆಡಳಿತದಲ್ಲಿ ಇರಬೇಕನ್ನುವಂಥದ್ದನ್ನ ಬಹಳ ಜವಾಬ್ದಾರಿಯುತವಾಗಿ ನಿರ್ಧರಿಸಬೇಕಾಗತ್ತೆ. ಇಲ್ಲಿ ಫ್ರೀ ಬಸ್, ಫ್ರೀ ಕರೆಂಟ್ ಈ ಆಧಾರದ ಮೇಲೆ ಮತವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸರಿಯಾದ ಅಭ್ಯರ್ಥಿಯನ್ನ ನೋಡಿ ಆತನನ್ನ ಆಯ್ಕೆ ಮಾಡಬೇಕಾಗತ್ತೆ. ವೀಕ್ಷಕರೇ, ದೆಹಲಿಯಲ್ಲಿ ಚುನಾವಣೆ ರಂಗೇರ್ಬಿಟ್ಟಿದೆ. ದೀದಿ ಸಹೋದರ ಅರವಿಂದ್ ಕೇಜ್ರಿವಾಲ್ ಆಲ್ರೆಡಿ ಡ್ರಾಮಾ ಶುರು ಮಾಡ್ಕೊಂಡಿದ್ದಾರೆ. ಈಗಲ್ಲ, ತಿಂಗಳುಗಳ ಹಿಂದೆನೇ ಅವರು ಅದನ್ನು ಶುರು ಮಾಡಿದ್ದಾರೆ ಬಿಡಿ. ಮೊನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾಗ ಅವರ ಮೇಲೆ ದಾಳಿಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಾರೆ. ಯಾರು? ಅರವಿಂದ್ ಕೇಜ್ರಿವಾಲ್. ಅಷ್ಟೇ ಅಲ್ಲ, ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂತಹ ಪ್ರಯತ್ನಗಳು ನಡೆಯಿತು, ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾರೆ. Z+ ಸೆಕ್ಯೂರಿಟಿ ಇದೆ, ರಕ್ಷಣೆಗೆ ಪಂಜಾಬ್ ಪೊಲೀಸರನ್ನು ಕೂಡ ಇಟ್ಕೊಂಡಿದ್ದಾರೆ. ಆದರೂ ಕೇಜ್ರಿವಾಲ್ಗೆ ಪ್ರಾಣ ಬೆದರಿಕೆ ಇದೆಯಂತೆ. ಅಂಡ್ ಯಾರಿಂದ? ಭಾರತೀಯ ಜನತಾ ಪಾರ್ಟಿಯ ಪ್ರವೇಶ್ ವರ್ಮಾ ಅವರ ಬೆಂಬಲಿಗರಿಂದ. ಬರೀ ಬೆದರಿಕೆ ಅಷ್ಟೇ ಅಲ್ವಂತೆ, ಕೇಜ್ರಿವಾಲ್ ಮೇಲೆ ಹಲ್ಲೆ ಕೂಡ ಆಗಿದೆಯಂತೆ. ಕೇಜ್ರಿವಾಲ್ ಪ್ರಚಾರದ ಸಮಯದಲ್ಲಿ ಪ್ರವೇಶ್ ವರ್ಮಾ ಅವರ ಬೆಂಬಲಿಗರು ಕಪ್ಪು ಬಾವುಟವನ್ನ ಹಿಡಿದು ಪ್ರತಿಭಟನೆ ಮಾಡ್ತಾರೆ. ಆಗ ಕೇಜ್ರಿವಾಲ್ ಏನ್ ಮಾಡ್ತಾರೆ, ಅವರ ಮೇಲೆ ಕಾರನ್ನ ಹತ್ತಿಸೋದಕ್ಕೆ ಮುಂದಾಗ್ತಾರೆ. ವಿಡಿಯೋ ಇದೆ, ನೋಡಿ ನೀವು. ಈ ವೇಳೆ ಪ್ರವೇಶ್ ವರ್ಮಾ ಬೆಂಬಲಿಗರಿಗೆ ಗಾಯ ಕೂಡ ಆಗತ್ತೆ. ಅವರನ್ನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗತ್ತೆ. ಇದು ಆಕ್ಚುಲಿ ನಡೆದಿರುವಂತದ್ದು. ಆದರೆ ಇಲ್ಲಿ ಅರವಿಂದ್ ಕೇಜ್ರಿವಾಲ್ನ ಕಥೆನೇ ಬೇರೆ ಇದೆ. ನನ್ನ ಮೇಲೆ ದಾಳಿಯಾಗಿದೆ, ನನ್ನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ, ನನಗೆ ಜೀವ ಬೆದರಿಕೆ ಇದೆ ಅಂತ ಬೊಬ್ಬೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಕೇಜ್ರಿವಾಲ್ದು ಇದೇ ಗೋಳಲ್ವಾ, ಒಂದಲ್ಲ ಒಂದು ಡ್ರಾಮಾ ಮಾಡ್ತಾನೆ ಇರ್ತಾರೆ, ಹೌದಲ್ವೋ? ಇವೆಲ್ಲದರ ನಡುವೆ ಭಾರತೀಯ ಜನತಾ ಪಾರ್ಟಿ ಕೇಜ್ರಿವಾಲ್ ಅವರಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ. ಏನು ಅದೇನಪ್ಪಾ ಅಂತ ಹೇಳಿದ್ರೆ, ದೆಹಲಿ ಎಲೆಕ್ಷನ್ ದಿಕ್ಕನ್ನ ಬದಲಿಸೋದಕ್ಕೆ ಯೋಗಿ ಆದಿತ್ಯನಾಥ್ ಜಿ ಅವರು ದೆಹಲಿಗೆ ಬರ್ತಾ ಇದ್ದಾರೆ. ಅವರನ್ನ ಇಲ್ಲಿ ಕರೆಸ್ಕೊಳ್ಳೋದಕ್ಕೆ ಸಿದ್ಧತೆಗಳು ಬಹಳ ಭರ್ಜರಿಯಾಗಿ ನಡೀತಾ ಇದೆ. ಯಾವ ಉತ್ತರ ದೆಹಲಿಯಲ್ಲಿ ಗಲಭೆ ಸೃಷ್ಟಿ ಆಯ್ತೋ ಅದೇ ಭಾಗದಲ್ಲಿ ಯೋಗಿಜಿ ಅವರು ರ್ಯಾಲಿಯನ್ನ ಮಾಡೋರಿದ್ದಾರೆ. ಫೆಬ್ರವರಿ 5ನೇ ತಾರೀಕಿಗೆ ಚುನಾವಣೆ ಇದೆ ದೆಹಲಿದು. ಸೊ ಜನವರಿ 23ನೇ ತಾರೀಕಿನಿಂದ ಯೋಗಿಜಿ ಅವರು ರ್ಯಾಲಿಯನ್ನ ಮಾಡ್ತಾರಂತೆ. ಸುಮಾರು 14ರಿಂದ 15 ರ್ಯಾಲಿಗಳು ನಡೆಯೋದಿದೆ. ಸೊ ಯಾವೆಲ್ಲ ಜಾಗದಲ್ಲಿ ಅರವಿಂದ್ ಕೇಜ್ರಿವಾಲ್ ರೋಹಿಂಗ್ಯಾ ಮುಸಲ್ಮಾನರನ್ನ ಕರ್ಕೊಂಡು ಬಂದು ಇಟ್ಟಿದಾರೋ ಆಯಾ ಜಾಗದಲ್ಲಿ ಯೋಗಿಜಿ ಅವರು ರ್ಯಾಲಿಯನ್ನ ಮಾಡ್ತಾರೆ. ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ಗೆ ಈ ಬಾರಿಯ ಎಲೆಕ್ಷನ್ ಅಷ್ಟು ಈಸಿಯಾಗಂತೂ ಖಂಡಿತ ಇಲ್ಲ. ಕಳೆದ ಬಾರಿ 70ರಲ್ಲಿ 57 ಸ್ಥಾನಗಳನ್ನ ಗೆದ್ದು ಅಧಿಕಾರಕ್ಕೆ ಬಂದಿದ್ರು. ಆದರೆ ಈಗ ಕೇಜ್ರಿವಾಲ್ನ ನಿಜ ಬಣ್ಣ ಬಯಲಾಗಿದೆ, ಜೈಲಿಗೆ ಹೋಗಿ ಬಂದಿದ್ದಾರೆ. ಸೊ ಜನ ಮತ್ತೆ ಅವರಿಗೆ ಮರಳಾಗುವಂತಹ ಸಾಧ್ಯತೆ ತೀರಾ ಕಡಿಮೆ ಅಂತಾನೆ ಹೇಳಬಹುದು. ಇನ್ನೊಂದು ಕಡೆ ನೋಡಿದ್ರೆ ಕಾಂಗ್ರೆಸ್ ಅದೇ ರೀತಿ ಆಮ್ ಆದ್ಮಿ ಪಾರ್ಟಿ ಒಟ್ಟಾಗಿ ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ. ಎರಡೂ ಪಕ್ಷಗಳು ಬೇರೆ ಬೇರೆಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇವೆ.
ಸೊ ಇದು ಆಮ್ ಆದ್ಮಿ ಪಾರ್ಟಿಗೆ ಒಂದು ರೀತಿಯಾಗಿ ಮೈನಸ್ ಅಂತಾನೆ ಹೇಳ್ಬಹುದು. ಅಂಡ್ ಬಿಜೆಪಿಗೆ ಇದು ಪ್ಲಸ್ ಆಗುವಂತಹ ಸಾಧ್ಯತೆ ಬಹಳಷ್ಟಿದೆ. ಬಟ್ ನೋಡೋಣ. ಸರಿಯಾಗಿ 17 ದಿನಕ್ಕೆ ದೆಹಲಿ ಚುನಾವಣೆಯ ಫಲಿತಾಂಶ ಕೂಡ ಬರೋದಿದೆ. ಯಾರು 36 ದಟ್ ಈಸ್ 36 ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡ್ತಾರೆ ಅಂತ ಅವತ್ತು ನಮಗೆ ಗೊತ್ತಾಗತ್ತೆ. ಅಲ್ಲಿ ತನಕ ಕಾಯಲೇಬೇಕು. ಕಾಯೋಣ ಅಲ್ವಾ? ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.